ಧನುರ್ರಾಶಿ ಮನೆಯಲ್ಲಿ ಕೆಲವು ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ. ತಾಳ್ಮೆಯಿಂದ ಆಲೋಚನೆ ಮಾಡಿದಾಗ, ಸರಿಯಾದಂತಹ ರೀತಿಯಲ್ಲಿ ತಿಳುವಳಿಕೆಯನ್ನು ಹೇಳಿದಾಗ ಅಲ್ಲಿ ಸ್ವಲ್ಪ ಹೊಂದಾಣಿಕೆಗೆ ಅವಕಾಶಗಳು ಆಗಬಹುದು ಅನ್ನುವಂಥದ್ದು. ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಒಳ್ಳೆಯ ಫಲ ಇಲ್ಲ, ಫಲಿತಾಂಶ ಇಲ್ಲ ಅಂತ ಹೇಳಿ ನಿಮ್ಮ ಆಪಾದನೆಯಾಗಿರುತ್ತೆ. ಆದರೆ ನೀವು ಮಾಡಿದಂತಹ ಕೆಲಸದ ವಿಚಾರದಲ್ಲಿ ಒಂದು ಸಾರಿ ಪರಾಮರ್ಶೆಯನ್ನು ಮಾಡಿಕೊಳ್ಳಿ. ಎಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನುವಂಥದ್ದನ್ನು ತಿಳಿಯುವ ಬಗ್ಗೆ ನಿಮ್ಮ ಯೋಚನೆ ಇರಲಿ. ವಾದ ಮಾಡುವಂಥದ್ದು, ವಿವಾದ ಮಾಡುವಂಥದ್ದು ಬೇಡ. ಆ ವಾದ ವಿವಾದಗಳಿಂದಲೇ ಪ್ರಮಾದ ಆಗಿಬಿಟ್ರೆ ಅದನ್ನು ನಿಮಗೆ ತಿಳಿ ಹೇಳುವಂಥವ್ರು ಯಾರು ಅನ್ನುವಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮ ಪರಿಗಣನೆಗೆ ಬರೋದಿಲ್ಲ. ಕಾರಣ ಏನು ಅಂತಂದರೆ ನೀವು ಮುಂಚೆನೇ ವಾದ ಮಾಡಿಬಿಟ್ಟಿರ್ತೀರಿ. ಅದು ಬೇರೆಯವರು ತಾತ್ಸಾರ ಮಾಡೋದಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು. ಹಣದ ವಿಚಾರಕ್ಕೆ ಜಗಳ ಆಗುವ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ಸಮಸ್ಯೆ ಇದೆ. ಇವೆಲ್ಲದಕ್ಕೂ ಕೂಡ ಎಚ್ಚರಿಕೆಯನ್ನು ವಹಿಸಲೇಬೇಕಾದಂಥದ್ದು. ಯಾವ ವಿಷಯದಲ್ಲಿ ನೀವು ತಾತ್ಸಾರ ಮಾಡ್ತೀರಿ ಆಯಾ ವಿಷಯಗಳಲ್ಲಿ ತೊಂದರೆಯನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಸಕಲ ದುರಿತಗಳು ಕೂಡ ದೂರವಾಗಲಿ ಅನ್ನುವಂತಹ ಭಾವನೆಯಿಂದ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಕರ ರಾಶಿ ಸ್ಥಿರಾಸ್ತಿಯ ವಿಚಾರಕ್ಕೆ ಜಗಳ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜೊತೆಗೆ ಮನೆಯವರ ಯೋಗಕ್ಷೇಮದಲ್ಲಿ ಗೊಂದಲ ಉಂಟಾಗುತ್ತೆ. ಮನೆಯವರನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಮನೆಯವರ ಬಗ್ಗೆ ಕಾಳಜಿ ಇಲ್ಲ ಅನ್ನುವಂತಹ ಭಾವನೆ ಹೆಚ್ಚಾಗುವಂಥದ್ದು. ಸಮಾಜ ಸೇವೆಯನ್ನು ಮಾಡೋದಕ್ಕೆ ಮುಂದಾಗ್ತೀರಿ. ಅದನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಿ. ಸಮಾಜ ಒಪ್ಪುವಂತಹ ಕೆಲಸವನ್ನು ನೀವು ಮಾಡಬೇಕಾದಂಥದ್ದು. ಹಿರಿಯರ ಮಾರ್ಗದರ್ಶನದಿಂದ ವ್ಯಾಪಾರ ವ್ಯವಹಾರಾದಿಗಳನ್ನು ವೃದ್ಧಿ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ನವವಿವಾಹಿತರಲ್ಲಿ ದಾಂಪತ್ಯದ ವಿಚಾರಕ್ಕೆ ಬಿರುಕು ಬರತಕ್ಕಂಥದ್ದು. ಹೊಸ ದಂಪತಿಗಳು ಒಬ್ಬರಿಗೊಬ್ಬರು ಪರಸ್ಪರವಾಗಿ ಅರ್ಥವನ್ನು ಮಾಡಿಕೊಳ್ಳದಲೇ ತಪ್ಪನ್ನು ಮಾಡಿಕೊಳ್ತೀರಿ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇದ್ದಂಥವರು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಪಾರಾಯಣವನ್ನು ಮಾಡಿಸುವಂಥದ್ದು, ಸ್ತೋತ್ರ ಪಠನೆ ಮಾಡುವಂಥದ್ದು, ಶ್ರವಣ ಮಾಡುವಂಥದ್ರಿಂದ ಶುಭ ಫಲ ನಿಮ್ಮದಾಗ್ತಕ್ಕಂಥದ್ದು. ಶುಭವಾಗಿ. ಕುಂಭರಾಶಿ ಕೈ ಹಿಡಿದಂತಹ ಕೆಲಸಗಳು ಈ ದಿವಸ ಪೂರ್ಣವಾಗ್ತಕ್ಕಂಥದ್ದಿದೆ. ಹಾಗಾಗಿ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿ ಒಳ್ಳೆಯ ಸಂಕಲ್ಪವನ್ನು ಮಾಡಿ ಸಮಾಜಮುಖಿಯಾದಂತಹ ಸೇವಾ ಭಾವನೆಯಿಂದ ಕೆಲಸವನ್ನು ಮುಂದುವರಿಸಿ ಜಯ ನಿಮ್ಮದಾಗ್ತಕ್ಕಂಥದ್ದು. ಅನಗತ್ಯವಾದಂತಹ ವಿಚಾರಗಳಲ್ಲಿ ಭಾಗಿಗಳಾಗ್ತೀರಿ. ಏನೂ ಮಾಡೋದಕ್ಕಾಗೋದಿಲ್ಲ, ಅನಿವಾರ್ಯ ಅನ್ನುವಂಥದ್ದು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವಿದ್ಯಾರ್ಥಿಗಳು ಸಂಬಂಧಪಡದೇ ಇರತಕ್ಕಂತಹ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಅಥವಾ ಕೆಟ್ಟ ಆಪಾದನೆಯನ್ನು ಹೊತ್ಕೊಳ್ಬೇಕಾದಂಥದ್ದಿರುತ್ತೆ. ನಿಮ್ಮ ಮಹತ್ವಾಕಾಂಕ್ಷೆಗಳು ಈಡೇರ್ತಕ್ಕಂತಹ ಸೂಚನೆಗಳು ನಿಧಾನವಾಗಿ ಪ್ರತಿಫಲಿಸ್ತಾ ಇದೆ. ಅದನ್ನು ಗಮನಿಸ್ಕೊಳ್ಳಿ. ಬೇರೆಯವರ ಸಹಾಯ, ನೀವು ಬೇರೆಯವರಿಗೆ ಮಾಡ್ತಕ್ಕಂತಹ ಸಹಾಯ ಇವೆಲ್ಲವೂ ಕೂಡ ನಿಮಗೆ ಒಳ್ಳೆಯ ಹೆಸರನ್ನು ತರ್ತಕ್ಕಂಥದ್ದಾಗತ್ತೆ. ಮಧ್ಯಾಹ್ನದ ನಂತರದಲ್ಲಿ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಬೆಳಗ್ಗೆಯಿಂದಲೇ ನಿಮ್ಮೆಲ್ಲ ಕೆಲಸಗಳನ್ನು ಪೂರೈಸ್ಕೊಳ್ತಕ್ಕಂಥದ್ದು. ಮಧ್ಯಾಹ್ನ ಆದಷ್ಟು ಸಮಾಧಾನಕರವಾಗಿ ಸುಮ್ಮನಿರ್ತಕ್ಕಂಥದ್ದಿದೆಯಲ್ಲ, ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಸರಸ್ವತೀ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ತುಂಬ ಆಯಾಸದ ದಿವಸವಾಗಿರುತ್ತೆ. ಶಾರೀರಿಕವಾಗಿ ಮಾನಸಿಕವಾಗಿ ತುಂಬ ಕಷ್ಟಪಡಬೇಕಾದಂತಹ ದಿನ ಅಂತ ಹೇಳಬೇಕು. ವಿದ್ಯಾರ್ಥಿಗಳು ಬೇಸರದಿಂದ ಬಲವಂತದಿಂದ ಓದಬಾರದು. ಇದು ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ. ಓದುವಾಗ ಆಸಕ್ತಿಯಿಂದ, ಖುಷಿಯಿಂದ, ಸಂತೋಷದಿಂದ ಓದಬೇಕು. ಯಾರ ಬಲವಂತಕ್ಕೂ ಕೂಡ ಒಳಗಾಗಬಾರ್ದು. ನನ್ನ ಕರ್ತವ್ಯ, ನಾನು ಓದಲೇಬೇಕು ಅನ್ನುವಂತಹ ಭಾವನೆ ಆಂತರಿಕವಾಗಿ ನಿಮಗೆ ಮೂಡಬೇಕಾದಂಥದ್ದಿರುತ್ತೆ. ಅನಗತ್ಯವಾದಂತಹ ಪ್ರಯಾಣವನ್ನು ಮಾಡಬೇಡಿ. ವಿನಾಕಾರಣ ಸುಮ್ಮನೆ ಸುತ್ತುವಂಥದ್ದು, ತಿರುಗುವಂಥದ್ದು ಬೇಡ ಅಂತ ಅರ್ಥ. ಶೀತ ಸಂಬಂಧವಾದಂತಹ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ ಇರಲಿ. ತಂದೆ ತಾಯಿಯ ಜೊತೆಯಲ್ಲಿ ವಾದ ವಿವಾದಗಳು ಆಗಬಹುದು, ಆ ಸೂಚನೆಗಳಿದೆ. ಆದರೆ ಹಿರಿಯರ ಜೊತೆಯಲ್ಲಿ ಆ ರೀತಿ ವಿವಾದಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಚರ್ಚೆ ಮಾಡಿ, ವಿಚಾರವನ್ನು ನೀವು ತಿಳಿಸಿ, ವಿಚಾರವನ್ನು ತಿಳ್ಕೊಳ್ಳಿ, ಸರಿಯಾದಂತಹ ಒಂದು ತೀರ್ಮಾನಕ್ಕೆ ಬನ್ನಿ. ದೊಡ್ಡವರ ಮಾರ್ಗದರ್ಶನ ಮಾತು ನಿಮಗೆ ಶ್ರೀರಕ್ಷೆಯಾಗತ್ತೆ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಹಳೆಯ ಕಾಯಿಲೆಗಳು ಅಥವಾ ತುಂಬ ದಿವಸದಿಂದ ಅನಾರೋಗ್ಯ ಪೀಡಿತರಾಗಿದ್ದರೆ ಅಂಥವರಿಗೆ ತೊಂದರೆ ಇದೆ. ಅದನ್ನು ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಅಘೋರ ರುದ್ರನನ್ನು ಅಥವಾ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.